ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ಒಂದು ಕಡೆ ರಾಜ್ಯದಲ್ಲಿ ಸಂಪುಟ ಪುನಾರಚನೆಯ ಗುಸುಗುಸು ನಡೀತಾ ಇದೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಹಾಸನಕ್ಕೆ ಭೇಟಿ ನೀಡಿ ಅದು ಕುಟುಂಬ ಸಮೇತರಾಗಿ ಖಡ್ಗಮಾಲಾ ಸ್ತೋತ್ರವನ್ನ ಪಡಿಸಿರೋದು ಬಹಳ ವಿಶೇಷ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬರೀ ಹಾಸನಾಂಬೆ ದರ್ಶನ ಪಡೆದಿದ್ರೆ ಸಾಮಾನ್ಯವಾಗಿ ಎಲ್ಲಾ ಜನನಾಯಕರು ಭೇಟಿ ಕೊಟ್ಟಂತೆ ಆಗ್ತಾ ಇತ್ತು. ಬಟ್ ಆದ್ರೆ ಪತ್ನಿ ಸಮೇತ ಬಂದ ಡಿ.ಕೆ. ಶಿ ಅವರು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲ ಹಾಸನಾಂಬಿಯ ಗರ್ಭಗುಡಿಯಲ್ಲೇ ಕೂತು ಸ್ತೋತ್ರವನ್ನ ಪಠಿಸಿ ತಾಯಿಗೆ ನಮಿಸಿರೋದು ಬಹಳ ವಿಶೇಷ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಲಗಡೆಯಿಂದ 2 ಬಾರಿ ಹೂ ಬಿದ್ದಿದೆ, ಅದು ಇಂಪಾರ್ಟೆಂಟ್. ಹೌದು ಮೇಡಮ್, 2 ಬಾರಿ ಹೂ ಬಿದ್ದಿರೋದ್ರಿಂದ ಇದು ಶುಭ ಶಕುನ ಅಂತ ಹೇಳಲಾಗ್ತಿದೆ. ಶಾಂತಿಯುತವಾಗಿ ಆ ತಾಯಿಗೆ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನ ಪ್ರತಿ ವರ್ಷ ದಿನಗಳ ಕಾಲ ಮಾಡಿಕೊಳ್ಳುವಂತ ಒಂದು ದೊಡ್ಡ ಐತಿಹಾಸಿಕ ಪದವಿ ನಾವೆಲ್ಲ ನೋಡ್ತಾ ಇದ್ದೀವಿ. ದುಃಖವನ್ನ ದೂರ ಮಾಡುವಂತಹ ದೇವಿ ದುರ್ಗಾ ದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತ. ಓಕೆ, ಇವತ್ತು ಇಡೀ ದಿನ ಚರ್ಚೆ ಆಗಿರೋದು ಖಡ್ಗಮಾಲಾ ಸ್ತೋತ್ರ. ಏನದು, ಯಾಕದು ಮಾಡ್ತಾರೆ, ಇದರಿಂದ ಏನಾಗುತ್ತೆ, ಆಂತರಿಕ ಮತ್ತು ಬಾಹ್ಯ ಅಡೆತಡೆ ಕತ್ತರಿಸುವ ಸ್ತೋತ್ರವೇ ಖಡ್ಗಮಾಲಾ ಸ್ತೋತ್ರ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ನಾರಾಯಣ ಮಂತ್ರ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಬಲಗಡೆ ಹೂ ಬಿದ್ದಿರೋದು, ಅದು 2 ಸರಿ. ಸೊ ಬಲಗಡೆ ಹೂ ಬಿದ್ದಿರೋದ್ರಿಂದ 2 ಸರಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿ.ಎಂ ಯೋಗ ಬರುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನಾಂಬ ದೇವಿ ಕೂಡ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಅನ್ನೋದು ಈಗ ಒಂದು ಚರ್ಚಿತವಾದಂತಹ ವಿಷಯ. ಇದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬೆ ದೇವಿಗೆ ಹೋಗಿ ದರ್ಶನ ಪಡ್ಕೊಂಡು ಬಂದಿದ್ದು. ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ರು. ಸಿದ್ದರಾಮಯ್ಯನವರು ಸಹ ಇವತ್ತು ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಸಿ.ಎಂ ಆಗಿ 2ನೇ ಬಾರಿ ಹಾಸನಾಂಬ ದರ್ಶನಕ್ಕೆ ಹೋಗ್ತಾ ಇರೋದು ಮುಖ್ಯಮಂತ್ರಿಗಳು. ಪ್ರಧಾನ ಅರ್ಚಕ ನಾಗರಾಜ್ ಅವರು ಕುಂಕುಮಾರ್ಚನೆ ಮಾಡಿ ಪ್ರಸಾದ ಕೊಟ್ಟರು. 10 ನಿಮಿಷಗಳ ಕಾಲ ಸಿ.ಎಂ ಈ ಪೂಜೆಯಲ್ಲಿ ಭಾಗವಹಿಸಿದ್ರು. ಇತ್ತೀಚೆಗೆ ಟೆಂಪಲ್ ರನ್ ಜಾಸ್ತಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ನೋಡಿದರೆ ಅವರು ನನ್ನ ಕೆಲಸನೇ ದೇವರು ಅಂತ ಹೇಳ್ತಾ ಇದ್ದವರು. ಮತ್ತು ಅವರಿಗೆ ತೀರಾ ಈ ಥರ ದೇಗುಲಗಳ ದರ್ಶನ, ಅತೀವವಾದಂತಹ ಭಕ್ತಿ ಭಾವ ಇದೆಲ್ಲದರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಾನು ಅವ್ರ ಊರಿಗೆ ಹೋದಾಗ ಅವರು ಒಂದು ರಾಮನ ದೇವಸ್ಥಾನ ಕಟ್ಸಿರೋದನ್ನು ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಂಗೆ ತೋರಿಸ್ತಾ ಇದ್ರು. ಆಮೇಲೆ ಅವರು ಹೇಳೋದು ಯಾವಾಗಲೂ ಸಿದ್ದರಾಮಯ್ಯ ಅನ್ನೋ ಹೆಸರಲ್ಲೇ ರಾಮ ಇದ್ದಾನೆ ಕಣ್ರಿ ಅಂತ. ಆದರೆ ಇತ್ತೀಚೆಗೆ ಅವರ ಹೆಂಡತಿ ತುಂಬ ಪೂಜೆ ಪುನಸ್ಕಾರಗಳು, ನನ್ನ ಪ್ರಾರ್ಥನೆ ಏನಿದೆ ಎಲ್ಲ ನನ್ನ ಹೆಂಡತಿನೇ ಮಾಡ್ತಾರೆ, ಹಾಗಾಗಿ ನನ್ನ ದೇವರ ಆಶೀರ್ವಾದ ಇದೆ ಅಂತ ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಬಟ್ ಇತ್ತೀಚೆಗೆ ಅವರು ಸಾಲು ದೇವಸ್ಥಾನಗಳನ್ನು ಭೇಟಿ ಕೊಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲಿಂದನೂ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಇತ್ತೀಚೆಗಂತೂ ಅವರು ಅದ್ಯಾವುದೋ ಧರ್ಮಸ್ಥಳಕ್ಕೆ ಅದೇನೋ ತಿಂದೋದ್ರು, ಇದೇನೋ ಮಾಡಿದ್ರು, ಅದೇನೋ ಮಾಡಿದ್ರು ಅಂತ ಅವ್ರ ಮೇಲೆ ಭಾಳಷ್ಟು ಆರೋಪಗಳ ಬೆನ್ನಲ್ಲೇ ಹಾಸನಾಂಬೆ ತಾಯಿಯ ದರ್ಶನವನ್ನು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಅವರು ಪಡೀತಾ ಇರೋದು. ಸೊ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಹಾಗೆ ಪ್ರಯತ್ನ ಫಲಿಸದೇ ಇರಬಹುದು, ಪ್ರಾರ್ಥನೆಗಳು ಫಲಿಸುತ್ತೆ. ಸೊ ಹೀಗಾಗಿ ಇಬ್ಬರೂ ಪ್ರಾರ್ಥನೆಯ ಮೊರೆ ಹೋಗಿದ್ದಾರೆ. ಹಾಸನಾಂಬೆ ತಾಯಿ ಯಾರಿಗೆ ಆಶೀರ್ವಾದ ಕೊಡುತ್ತಾಳೆ ಕಾಲವೇ ನಿರ್ಧರಿಸಲಿದೆ ಕ್ರಾಂತಿ ಬಳಿಕ. ಓಕೆ.